ಶಿವಮ್ಮ ಶಿವಮ್ಮ ಬಾರಮ್ಮ, ಎಲ್ಲಿದ್ಯಮ್ಮ? ಯಾರು? ಅಣ್ಣ ನೀನಾ? ಏನಮ್ಮ ಏನ್ ಕುತ್ಕೊಂತೀನಮ್ಮ? ಎಷ್ಟೆಲ್ಲ ಹೇಳ್ಬೇಕಮ್ಮ ನಿನ್ಗೆ? ಹಣ ಕೊಡ್ತೀನಣ್ಣ, ಎಷ್ಟು ದಿನ ಕಾಡಿದೀನಿ, ಸ್ವಲ್ಪ ದಿನ. ಏನ್ ಕೊಡ್ತೀಯಮ್ಮ? 2 ವರ್ಷ ಆಗ್ತಾ ಬಂತಲ್ಲಮ್ಮ ದುಡ್ಡು ಇಸ್ಕೊಂಡು. ಹಣ ಸುಧಾರಿಸಿದೆ, ಸ್ವಲ್ಪ ದಿನ. ಅವೆಲ್ಲ ಬೇಡ ಕಣಮ್ಮ ನಂಗೆ. ನೋಡಮ್ಮ ಅದೆಲ್ಲ ಕತೆ ಹೇಳಕ್ ಹೋಗ್ಬೇಡ. 15 ದಿನ ಅಂತ ಇಸ್ಕೊಂಡೆ ತಾನೆ ನೀನು? ಹಣ ಕೊಡ್ತೀನಣ್ಣ. ಯಾಗೈತೆ 2 ವರ್ಷ ಆಯ್ತೆ, ಬಡ್ಡಿನೂ ಕಟ್ಟಿದೀನಿ, ಕೊಡ್ತೀನಣ್ಣ. ಬಡ್ಡಿ ಎಲ್ಲಮ್ಮ ಕಟ್ಟಿದ್ಯಾ ನೀನು? ಬಡ್ಡಿ ಹೇಳೋದೊಂದು ಮಾಡೋದೊಂದು. ಹಣ ಈ ಸತಿ ಕೊಟ್ಟಿಲ್ಲ ಅಷ್ಟೇ, ಕೊಟ್ಟಿದ್ದೀನಲ್ಲ ಒಂದು ನಿಮ್ಮ ಯಜಮಾನ ಪೇಲೆ ಹಣ ಹೊಲದಲ್ಲಿ ಹೋಗೈತೆ. ಇಲ್ಲಣ್ಣ, ಹೊಲದತ್ರ ಹೋಗೈತಿ. ನೋಡಮ್ಮ, ಈ ಅಳೋದು ಗಿಳೋದು ಅವೆಲ್ಲ ನಂಗೆ ಮಾಡಕ್ ಹೋಗ್ಬೇಡ. ನನಗೆ ದುಡ್ಡು ಬೇಕಷ್ಟೇ. ಇಸ್ಕೊಂಡಿದ್ದೆ ತಾನೆ? ಇಸ್ಕೋಬೇಕಾದ್ರೆ ನನ್ನ ಹತ್ತೆ ಇಸ್ಕೊಂಡೆ ತಾನೆ? ಇವಾಗ ಕೊಡ್ಬೇಕಾರೆ ಹಂಗೆ ನಗ್ತಾ ಕೊಡು. ಕೊಡ್ತೀನಣ್ಣ, ಕೊಡ್ತೀನಿ. ನಿಮ್ ದುಡ್ಡಿಗೇನು ಮೋಸ ಮಾಡಲ್ಲ, ಕೊಡ್ತೀನಿ. ಸ್ವಲ್ಪ ದಿನ ಟೈಮ್ ಕೊಡೋಣ. ನೋಡಮ್ಮ, ನನಗೆ ಈಗ ಒಂದು ನಿಮ್ಮ ಯಜಮಾನ ಅಪ್ಪ ಕಡಿ, ಸಂಜೆಗೆ ಬರ್ತೀನಿ. 6 ಗಂಟೆಗೆ ಬರ್ತೀನಿ ಸಂಜೆ. ಹೇಳ್ತೀನಿ. ನೀವು ಮಿಸ್ ಮಾಡಂಗಿಲ್ಲ. ನಿಮ್ಮ ಜಮೀನು ನಮ್ಮ ಹೆಸರು ಮಾಡ್ಕೊಡ್ರಿ, ಇಲ್ಲ ದುಡ್ಡು ಕೊಡ್ರಿ, ಇಷ್ಟೇ ಆಪ್ಷನ್. ಸರಿನಾ? ಸಂಜೆ ಗ್ಯಾರಂಟಿ ಬರ್ತೀನಿ. ಸುಮ್ಮನೆ ಹೇಳ್ಬಿಟ್ಟು ಅದು ಇದು 10 ಕರೆದು ಅದೆಲ್ಲ ಹೆಣ್ಮಕ್ಳು ನಮ್ಗೆ ಇದು ಮಾಡಕ್ ಹೋಗ್ಬೇಡಿ. ನಮಗೆ ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ. ಸರಿ, ಬರ್ತೀನಿ, ಸಂಜೆ ಬರ್ತೀನಿ ರಮಣ. ಬಂದ್ ಮಾನ ಮರ್ಯಾದೆ ಎದ್ದು ಹೋಗ್ತಾರೆ. ಮೊನ್ನೆ ಮಗ ಒಂಚೂರು ಹೇಳಿ ಮಾತು ಕೇಳಿಲ್ಲ. ನಾನು ಏನೆಲ್ಲ ಸಾಲ ಮಾಡ್ದೆ, ಏನು ತಿಳ್ಕೊಡ್ಲಿ ನಾನು. ಶಿವಕ್ಕ, ಯಾಕೆ ಹಿಂಗೆ ಕೂತಿದ್ಯಾ? ಏನು ಸುಮ್ಮನೆ ಕುತ್ಕೊಂಡೆ ಬಾ. ಏನು ಹಿಂಗೆ ಯಾರು ಜೋರಾಗಿ ಮಾತಾಡ್ತಿದ್ರು? ಏನಾಯ್ತು? ಏನು ಮಾಡೋದು ಪಲ್ಲವಿ, ಅವಾಗೇನೋ ದುಡಿತೀವಿ ಅಂತ ಹುಮ್ಮಾಸ್ನಾಗ ಸಾಲ ಇಸ್ಕೊಂಡ್ವಿ. ಅವನಿಗೆ 2 ವರ್ಷ ಆಗೈತೆ, ಬರೀ ಬಡ್ಡಿ ಕಟ್ಟಿದ್ವಿ, ದುಡ್ಡು ಕೊಟ್ಟಿಲ್ಲ. ಯಾವುದು ಹತ್ತಿ ಗಿಡ ನೋಡಿರಿ, 50,000 ಕ್ವಿಂಟಲ್ ಇದ್ದಿದ್ದು 40,000 ಮಾಡಿದ್ದಾರೆ. ಅದರಲ್ಲೂ ಹೋಯ್ತು ಲಾಸ್ ಆಗಿ. ಆ ಪಪ್ಪಾಯ ಗಿಡ ಹಾಕಿವಿ, ಅದು ಹೋಯ್ತು. ಪಲ್ಲವಿ ಏನು ಮಾಡೋಣ ಈ ಸತಿ? ನಮ್ಗೆ ಅಂತ ಕೊಟ್ಟ ಸಲ ಹೆಂಗೆ ಕೊಡೋಣ ಅಂತ ಗೊತ್ತೇ ಆಗ್ತಿಲ್ಲ ಕಣ್ ಪಲ್ಲವಿ. ಅಂಕಲ್ ಕೆಲ್ಸಕ್ಕೆ ಹೋಗ್ತಿಲ್ವಾ? ಮಕ್ಕಳು ಫೀಸ್ ಕಟ್ಟಾನೆ, ಜೀವನ ಮಾಡಾನೆ, ಬಡ್ಡಿ ಕಟ್ಟಾನೆ, ಯಾವುದಕ್ಕೆ ಅಂತ ಆಗುತ್ತೆ. ಮಾಡಬಾರ್ದು ಸಾಲ. ನಿಜವಾಗ್ಲೂ ಏನಾದರೂ ಇನ್ಕಮ್ ನಮಗೆ ತಪ್ಪನಾಗ ಬರೋದಿದ್ರೆ ಮಾಡಬೇಕಿಲ್ಲ ಅಂದರೆ ಸಾಲ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟು ತಗೊಂಡಿದ್ರಕ್ಕ? ಏನೋ ಒಂದು 10-15 ಲಕ್ಷ ಆಯ್ತು. ಒಂದೇ ಸಲ ಅಷ್ಟೊಂದು ಕೊಟ್ಟಿದ್ದ? ಇಲ್ಲ, ಒಂದು 5-6 ಜನ ಹತ್ರ ಮಾಡಿದ್ವಿ. ಕೊಡೋಕ್ಕಾಗ್ತಿಲ್ಲ ಪಲ್ಲವಿ. ನಮ್ಮ ಅತ್ತೆ ಮಾವ ಏನು ಭಾಗ ಕೊಡಲಿಲ್ಲ. ಮನೆ ಕಟ್ಟೋಣ ಅಂತ ಮಾಡಿದ್ವಿ ಸಾಲ. ಪಲ್ಲವಿ ಅವರು ಸಂಘಾರ ಸರ್ ಬರ್ತಾರೆ, ಅಕ್ಕ ಇಲ್ಲ ಎಲ್ಲ ಹೋಗೋರೆ, ನಾವು ಅದಕ್ಕೆ ಕೂತಿದ್ದೀವಿ ಅಂತ ಹೇಳಿ ಪಲ್ಲವಿ ನಾನು ಹೊರಗಡೆ ಬಚ್ಚಿಕೊಂಡು ಪ್ಲೀಸ್ ಮ್ಯಾನೇಜ್ ಮಾಡುವ. ಇವಕ್ಕ ಯಾಕೆ ಇಷ್ಟೊಂದು ಸಾಲ ಮಾಡ್ಕೊಂಡು ಸಿಗಾಕೊಂಡಿತ್ತಪ್ಪ? ಪಾಪ ಅಳೋದು ನೋಡೋಕ್ಕೆ ಆಗಲ್ಲ. ಯಾವುದೇ ಆಗಲಿ ಪಾಪ ರೈತರು ಯಾವ್ದಾರ ಬೆಳೆ ನಂಬ್ಕೊಂಡು ಸಾಲ ಮಾಡಿರ್ತಾರೆ. ಬೆಳೆನೂ ಕೈ ಕೊಡುತ್ತೆ, ಈ ಕೇಳಿ ಸಾಲದವರು ಮನೆ ಬಾಗಿಲಿಗೆ ಬರೋದು ಬಿಡಲ್ಲ. ಅಷ್ಟೆಲ್ಲದ್ದು ಸಾಲ ಮಾಡಿನೇ ತುಂಬ ಜನ ರೈತರು ಆತ್ಮಹತ್ಯೆ ಮಾಡ್ಕೊಡ್ತಿದ್ದಾರೆ ಪಾಪ. ಶಿವಮರೇ, ಯಾರು ಸರ್? ಶಿವಮರ್ ಇಲ್ವಾ? ಅವರು ಎಲ್ಲ ಹೊಲದ ಹತ್ರ ಹೋಗೋರೆ, ನಾವು ಅದಕ್ಕೆ ಕರ್ಕೊಂಡು ಕೂತಿದ್ವಿ. ಯಾರು ನೀವು? ನಾವು ಸಂಘರು. ಹೌದಾ, ಹೊಲದ ಹತ್ರ ಹೋಗಿದಾರಲ್ಲ ಸರ್? ಆ ಸಂಘ ದುಡ್ಡು ತಗೊಂಡ್ರೆ ಕಟ್ಬೇಕಂತ ಗಣನೆ ಇಲ್ವಾ ಅವ್ರಿಗೆ? ಇವತ್ತು ಕಟ್ಬೇಕಾಗಿತ್ತಾ? ಹೌದು, 2 ದಿನ ಆಗಿದೆ ಕಟ್ಟಿ. ಬ್ಯಾಲೆನ್ಸ್ ಕಟ್ಲೇಬೇಕಲ್ಲ. ಎಷ್ಟು ಕಟ್ಬೇಕು ಸರ್? 2,000 ಇದೆ. ಬಂದಾಗ ಹೇಳ್ತೀವಿ, ನಾಳೆ ನೋಡೋಣ ಬನ್ನಿ. ಓಕೆ ಮೇಡಮ್, ದಯವಿಟ್ಟು ಹೇಳ್ಬೇಕು, ಇಲ್ಲಾಂದ್ರೆ ಸೀಜ್ ಮಾಡ್ತೀವಿ ಮನೆ ನಾವು. ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಸರ್. ಅವರು ಲೋನ್ ಸಂಘದಲ್ಲಿ ತಗೊಂಡು ಬೆಳೆ ಅಂತ ಹಾಕೋರೆ. ಪಾಪ ಅವರಿಗೆ ಎಲ್ಲ ಲಾಸ್ ಆಗ್ಬಿಟ್ಟೈತೆ 10 ಕ್ರಾಸಲ್ಲಿ. ಕಟ್ಟುತ್ತಾರೆ ಬಿಡಿ ಸರ್. ಮೇಡಮ್, ಎಲ್ಲಾದ್ರೂ ಅದೇ ಆದ್ರೆ ನಾವು ಸಾಲ ಕೊಟ್ಟು ನಾವು ಇದು ಮಾಡ್ಬೇಕಲ್ಲ ಮೇಡಮ್. ಸಾಲ ಅವ್ರು ಕಷ್ಟ ಕೊಟ್ಟಿದ್ದೀರಾ ಸರ್, ನೀವು ಸಾಲ ಕೊಟ್ಟಿದ್ದೀರಾ ಅಂತ ಅವ್ರನ್ನ ಬಲವಂತ ಮಾಡ್ಕೊಂಡೋಗಿ ಹೋದ್ರೆ ಅವ್ರ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಸರ್? ಮೇಡಮ್, ನಾವು 2 ದಿನ 3 ದಿನ ವೇಟ್ ಮಾಡ್ತೀವಿ, ಕಾಯ್ತೀವಿ. ಆದ್ಮೇಲೆ ಕಟ್ಲೆ ನಮ್ಗೆ ಇದು ಮಾಡ್ಬೇಕಲ್ಲ. ಸರ್ಕಾರದಿಂದಾನೇ ಇದಿದೆ ಅಲ್ವಾ ಸರ್? ಸಾಲ ಕೊಟ್ಟು ಯಾರನ್ನೇ ಆಗ್ಲಿ ಅತಿಯಾಗಿ ಕೊಡ್ಲೇಬೇಕು ಅಂತ ಟಾರ್ಚರ್ ಕೊಡೋ ಹಾಗೇನಿಲ್ಲ. ಅವರು ಕೊಡ್ತಾರೆ, ಬಟ್ ಅವರು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದಾರಲ್ವಾ ಸರ್? ಕೊಡ್ತಾರೆ, ಇವತ್ತೆಲ್ಲ ನಾಳೆ ಕಟ್ಟೆ ಕಟ್ತಾರೆ. ಅವರು ನೀವು ಕೊಡೋ ಟಾರ್ಚರ್ಗೆ ಏನಾರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಫ್ಯಾಮಿಲಿಗೆ ನಷ್ಟ ಆಗಲ್ವಾ ಸರ್? ಆಯ್ತು, ಬಂದಾಗ ದಯವಿಟ್ಟು ಕಟ್ಟಕ್ಕೆ ಹೇಳಿ. ಕಟ್ತಾರೆ ಸರ್, ಇವತ್ತೆಲ್ಲ ನಾಳೆ ಆದ್ರೂ ಕೊಡ್ತಾರೆ. ಯಾರನ್ನೇ ಆಗ್ಲಿ ಅತಿಯಾಗಿ ಬಲವಂತ ಮಾಡಕ್ ಹೋಗ್ಬೇಡ್ರಿ. ದುಡ್ಡಿದ್ರೆ ಅವ್ರು ನಿಮ್ಮ ಹತ್ರ ಅನಿಸ್ಕೊಳ್ಳೋದೇ ಇಲ್ಲ, ಅವರೇ ಕಟ್ತಾರಲ್ವಾ. ಇವಾಗ ಅವ್ರಿಗೆ ಬೆಳೆಯಲ್ಲಿ ಲಾಸ್ ಆಗಿರೋದ್ರಿಂದ ಅವ್ರು ಕಟ್ಟಿಲ್ಲ. ಯಾವ್ದಾರ ಒಂದು ಬೆಳೆ ಹಾಕ್ತಾರೆ, ಒಂದಲ್ಲ ಒಂದ್ ಕಡೆ ಮಿಸ್ ಆದ್ರೂ ಕಟ್ಟೆ ಕಟ್ತಾರೆ. ಓಕೆ ಮೇಡಮ್, ದಯವಿಟ್ಟು ಬಂದಾಗ ಕಟ್ಟಕ್ಕೆ ಹೇಳಿ. ಓಕೆ ಸರ್. ಪಲ್ಲವಿ ಥ್ಯಾಂಕ್ಸ್ ಪಲ್ಲವಿ, ಹೆಂಗೋ ಮ್ಯಾನೇಜ್ ಮಾಡಿದ್ವಿ, ತುಂಬ ಥ್ಯಾಂಕ್ಸ್. ಹೆಂಗೋ ಹೇಳಿ ಕಳಿಸಿದೀನಿ. ನೀನು ಟೆನ್ಷನ್ ತಗೋಬೇಡ, ಏನು ಮಾಡಕ್ ಹೋಗ್ಬಿಡ್ರಿ ಅಂತ. ಏನು ಮಾಡೋದು ಪಲ್ಲವಿ, ಎಲ್ಲ ಬೆಳೆ ನಷ್ಟ ಆಗ್ಬಿಡ್ತು ನಮಗೆ. ಹಂಗಾಗಿ ಇಷ್ಟೊಂದು ಸಾಲ ಮಾಡ್ಕೊಂಡು ಕೊಡೋಕ್ಕಾಗ್ತಿಲ್ಲ. ನಾವೇನು ಎತ್ತಾಕ್ಬೇಕು ಅಂತ ಏನಿಲ್ಲ.
ಏನ್ ಬೇಡ ಸ್ವಲ್ಪ ಟೈಮ್ ಧೈರ್ಯ ತಗೊಂಡು ನಿಧಾನಕ್ಕೆ ಆಗ್ಲಿ ಒಂದ್ ಬೆಳೆಯಲ್ಲಿ ಬಂದಿಲ್ಲ ಅಂದ್ರೆ ಇನ್ನೊಂದ್ ಬೆಳೆಯಲ್ಲಿ ಬರುತ್ತೆ. ಈ ಸರ್ಕಾರ ನಂಬಿರೋ ಭೂಮಿ ಯಾವತ್ತು ನಿಮ್ ಕೈ ಕೊಡಲ್ಲ, ತಲೆ ಕೆಡಿಸ್ಕೋಬೇಡ. ಭೂಮಿ ಏನ್ ಕೊಟ್ಟಿಲ್ಲ, ಅದು ನಾವು ಕಷ್ಟಪಟ್ಟಿದ್ವಿ, ಪ್ರತಿಫಲ ಕೊಟ್ಟೈತೆ. ಈ ಸರ್ಕಾರದಾಗಿದ್ದಾರಲ್ಲ ದಿನ ಒಬ್ಬೊಬ್ಬ ಬರ್ತಾನಲ್ಲ, ಬಂದ್ ಮಾಡ್ತೀನಿ ಇದು ಬಂದ್ ಮಾಡ್ತೀನಿ ಅಂತ ಯಾವ ಬೆಲೆನೂ ಕೊಡಲ್ಲ. ಬೆಳೆದ್ರೆ ಈರುಳ್ಳಿ ಬೆಳೆದ್ರೆ ಅದಕ್ಕೆ ಬೆಲೆ ಕೊಡಲ್ಲ, ಹತ್ತಿ ಬೀಜ ಬೆಳೆದ್ರೆ ಅವ್ರು ಹಂಗ್ ಮಾಡ್ತಾರೆ. ರಾಗಿ ಬೆಳೆದ್ರೆ ಅದು ಕೊಡಲ್ಲ. ಮೆಣಸಿನ್ಕಾಯಿ 150 ರೂಪಾಯಿ, ನಾನು ಹುಡ್ತಾಗಿಂದ ನೋಡಿಲ್ಲ, 120 ರೂಪಾಯಿ ಕೆಜಿ ಮಾಡ್ತಾರೆ, 100 ರೂಪಾಯಿ ಕೆಜಿ ಕೇಳ್ತಾರೆ. ನಿಜವಾಗ್ಲೂ ರೈತರ ಕಷ್ಟ ಯಾರಿಗೂ ಬೇಡ ಪಲ್ಲವಿ. ನಿಜವಾಗ್ಲೂ ನರ್ಕ ಅಂದ್ರೆ ಅದಕ್ಕೆ ಯಾವಾಗ್ಲೂ ಕೆಡ್ಮಾಡ್ತಾಗಿರ್ತಾರೆ ಅಂತ ರೈತರು ಹಿಂಗೆ ಹೊಡಿಯಾಗೋದು. ಭೂಮಿ ತಾಯಿಗೆ ಹಾಕ್ತಾರೆ, ಹಾಕಿರೋ ಬಂಡವಾಳನೂ ಬರಲ್ಲ. ಇನ್ನು ಹೆಂಗ್ ಮೇಲ್ ಬಾ ಅಂದ್ರೆ ಹೆಂಗ್ ಬರ್ತಾರೆ ಹೇಳು? ಕೊಟ್ಟಿರೋ ಸಾಲನೂ ಕೊಡಕ್ಕಾಗಲ್ಲ, ಅವ್ರು ಇಷ್ಟಪಟ್ಟಾಗ ಗಿರಾಕು ಹೋಗಲ್ಲ, ಇಷ್ಟಪಟ್ಟು ತಿನ್ನಕ್ಕಾಗಲ್ಲ. ರೈತರ ಕಷ್ಟ ವನವಾಸ ಅಂದ್ರೆ ವನವಾಸ ಗೊತ್ತಾ. ಹೋಗ್ಲಿ ಬಿಡು, ಟೆನ್ಷನ್ ತಗೋಬೇಡ, ಏನೂ ಆಗಲ್ಲ. ಯಾವ್ದಾರ ಒಂದು ಬೆಳೆ ಹಾಕಿ ಬಂದಾಗ ಕೊಡಿವ್ರಂತೆ. ಯಾವ ಬರ್ಗಳು ನೋಡಿರೆ ಕೈ ಕೊಡ್ತಾವೆ, ಮಳೆ ಮುಗ್ಲು ಸೇರೈತೆ, ಮಳೆ ಅಂತ ಬರಲ್ಲ. ಒಂದ್ಸಲಿ ಬಂದು ಎತ್ತುತ್ತಾರೆ ಅಂದ್ರೆ 15,000 20,000 ಆಗುತ್ತೆ. ಹೆಂಗೆ ಸಾಲ ಕೊಡೋದು ಹೇಳು? ಅವ್ರೇನೋ ಬಡ್ಡಿ ಎಣಿಸ್ಕೊಂಡ್ಬಿಡ್ತಾರೆ, ಬಡ್ಡಿ ಕೊಡೋರು. ಅವರು ಬಡ್ಡಿ ತಗೊಂಡೇ ಉದ್ದಾರ ಆಗ್ತಾರೆ. ನಾವು ಕಟ್ಟಿ ರೈತರುಗಳು ಹಿಂಗ ಹಾಳಾಗ್ತೀವಿ. ಹತ್ತಿ ಕ್ರಾಸ್ ಹಾಕಿದೀನಿ ಅಂತ, ಹತ್ತಿ ಕ್ರಾಸಲ್ಲಿ ನಿನಗೇನು ಆದಾಯನೇ ಇಲ್ಲ. ನೀವು ಕೂಲಿ ಕೊಡ್ತಿರಲ್ಲ ಜನಗಳಿಗೆ ಕೂಲಿ, ಅದು ಕೂಡ ನಿನಗೆ ಲಾಭಾಂಶ ಬರಲ್ಲ. ಎಂತದು ಇಲ್ಲ. 3 ಟೈಮ್ ಊಟ ಕೊಡ್ಬೇಕು ಅವರಿಗೆ, ಕಾಫಿ ಟೀ ಅಂತ ಎಲೆ ಕೊಡ್ಬೇಕು. ನಿಮಗೆ ಏನು ಉಳಿತದ? ನೀನೇ ಅದನ್ನ ಬದಲು ಹೋಗಿ ಕೂಲಿ ಹತ್ತಿಸ್ಬಿಟ್ರು, ಹತ್ತಿ ಗಿಡ ಅಂತ ಹಂಗೆ ದೂರಂತ ಬೀಳಿಸ್ಬಿಟ್ಟು ನೀನೇ ಹೋಗಿ ಕೂಲಿ ಕೆಲಸ ಮಾಡ್ಕೊಂಡು ಅದೇ ಮಾಡಿದ್ರೆ ನಿನ್ ಕೈಲೇ ದುಡ್ಡು ಆಡೋದು, ನೀನು ಆರಾಮಾಗಿ ಚೀಟಿ ಕಟ್ಕೊಂಡಿರ್ತಿದ್ದೆ. ಸರಿ ಆಯ್ತಕ್ಕ, ಮನೆ ಹತ್ರ ಕೆಲಸ ಇಲ್ಲ ಪಾಪ, ನೀನೇ ಟೆನ್ಷನ್ ಅಲ್ಲಿ ಇದೆಯಾ. ಇಲ್ಲಿ ಗಲಾಟೆ ಆಗ್ತಿತ್ತಲ್ಲ, ಮನೆ ನೆಂಟರು ಬೇರೆ ಬಂದಿದ್ರು, ಅದೇ ಸಾಲದಾಗ ಬಂದಿದ್ರು, ಅವ್ರು ಬಂದಿದ್ರೆ ಆಡ್ಕೊಟ್ಟು ಹಂಗೆ ಇಲ್ಲ ಬಿಡು, ಸಾಲ ಮಾಡ್ಕೊಂಡು ಮನೆ ಕಟ್ಕೊಂಡು ದಿನ ಹೋಗೋದು ಕಳ್ಳತಿ ಮಾಡ್ತಾರೆ ಅಂತ ನಾವು ಒಳಗೆ ಮ್ಯಾನೇಜ್ ಮಾಡಿ ಕಳಿಸ್ತಿದ್ದೀವಿ. ಸರಿ ಆಯ್ತು, ಬರೋಣ. ಓಕೆ, ಥ್ಯಾಂಕ್ಸ್ ಪಲ್ಲವಿ. ಸರಿ, ಹೆಂಗ ನೀನು ಒಬ್ಳಾದ್ರೂ ಇದೆಯಾ?